ಗೌಡ್ರೆ ಆ ಊರ್ ಗೌಡ ಫೋನ್ ಮಾಡಿ ನಿಜವಾಗ್ಲೂ ಫಾರಿನ್ ಹಸುಗಳಿಗೆ ಆರ್ಡರ್ ಕೊಡ್ತಾರಾ? ಕೊಡ್ತಾನೆ ಅಲ್ಲ, ಕೊಡ್ತಾನೆ. ಅದೇನು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ಅಯ್ಯ ದಡ್ಡ ಬುಡತ್ತದೆ. ಈಗಾಗಲೇ ಫಾರಿನರ್ಸ್ಗಳ ಬಗ್ಗೆ ವಿಚಾರಿಸಕ್ಕೆ ಆ ಗೌಡ ಮಧುರ ಅವ್ರ ತನಕ ಹೋಗಾನೆ. ನಮ್ಮ ಮಧುರ ಅವ್ರಿಗೂ ಹೊಸ ಯಾವ್ದ ಓರಿ ಯಾವ್ದ ಅಂತ ಗೊತ್ತಿಲ್ಲ. ಅದನ್ನು ವಿಚಾರಿಸೋ ಅಷ್ಟರಲ್ಲಿ ಅಣ್ಣಪ್ಪನವರು ಒಂದು ಬ್ರೈನ್ನ ವಾಶ್ ಮಾಡಿ ನಮಗೆ ಫೋನ್ ಮಾಡೋ ಥರ ಮಾಡ್ತಾರೆ. ಗೌಡ್ರೆ ಫೋನ್ ಬರ್ತಾ ಇದೆ. ನನಗೂ ಕಿವಿ ಕೇಳಿಸ್ತದೆ. ಮತ್ತೆ ರಿಸೀವ್ ಮಾಡಿ. ಅದ ಫೋನ್ ಬಂದೆಟ್ಗಳು ಎತ್ತುಬಿಟ್ರೆ ಕ್ಯಾಮೆ ಯಾನು ಇಲ್ಲ, ಖಾಲಿ ಪೋಲಿ ಮುದೇವುಗಳು ಅನ್ಕೊಂಡ್ಬಿಡ್ತಾರೆ. ಎಂತ ಬ್ರೈನ್ ಗೌಡ್ರೆ ನಿಮ್ದು. ಸೇಮ್ ಸೈಜು, ನಮ್ಮ ಬ್ರೈನು ಬ್ರಿಲಿಯಂಟು. ಈಗ ಫೋನ್ ಏನ್ ಮಾಡೋದು? ತಿಪ್ಪಿಗೆಸೆ ಅಡ ಎತ್ತ ಗಂಟ ಇರು, ಕಟ್ಟಾದ್ಮೇಲೆ ತೆವಲಿದ್ರೆ ಫೋನ್ ಮಾಡೇ ಮಾಡ್ತಾನೆ. ಲೇ ಮದ, ಯಾಕ್ಲಾ ಈ ಪರಿಂಗಿಗಳು ಫೋನೇ ಎತ್ತುತ್ತಾ ಇಲ್ಲ? ತೆಗೀರಿ ಅಂತ ಹೋಗಿ ಹೇಳ್ಬಿಟ್ಟು ಬರಾನೆ. ಆ ಸಹಾಯ ಮಾಡ್ಬೇಡ, ನಾನೇ ಇನ್ನೊಂದು ಕಿತ್ತ ಟ್ರೈ ಮಾಡ್ತೀನಿ. ಕೆಕ್ಕಬುಲ, ಈಗ ಫೋನ್ ಎತ್ಬಿಟ್ಟು ಯಾರ ಏನ ಎತ್ತ ಅಂತ ಎಲ್ಲ ವಿಚಾರಿಸ್ಬಿಟ್ಟು ನನಗೆ ಕೊಡು. ಗೌಡ್ರೆ ಫೋನ್ ಮಾಡ್ತಾ ಇರೋದು ಊರ್ ಗೌಡ್ರು ಅಂತ ನಿಮ್ಗೆ ಗೊತ್ತು, ಮತ್ತೆ ಯಾಕೆ ನಾನು ರಿಸೀವ್ ಮಾಡಿ ನಿಮ್ಗೆ ಕೊಡ್ಲಿ? ರಾತ್ರಿ 9 ಗಂಟೆ ಮೇಲೆ ಫ್ರೀ ಇದೆಯಾ? ಬಾ ಹೇಳ್ಕೊಡ್ತೀನಿ. ಡೂ ಆಸ್ ಐ ಸೇ. ಏನ್ ಗೌಡ್ರೆ ಇಂಗ್ಲಿಷ್ ಮಾತಾಡ್ತಿದ್ದೀರಾ? ಹಂಗಂದ್ರೇನು? ಅಮ್ಮಿ ಕಂಡು ಫೋನ್ ಎತ್ತು ಅಂತ. ಹಲೋ ನಮಸ್ಕಾರ ಬುದಿ. ನಮಸ್ಕಾರ, ಹೇಳಿ. ಅದೇ ನೆನ್ನೆ ದಿವಸ ಪಾರಿನ ಹಸುವ ಕೊಡ್ತೀನಿ ಅಂತ ನಮ್ಮ ಊರಿಗೆ ಬಂದಿದ್ರಲ್ಲ, ಅದಕ್ಕೆ ಫೋನ್ ಹಚ್ಚಿದೆ. ನಿಮ್ ಹಳ್ಳಿಗೆ ಬಂದಿದ್ದು ನಾನಲ್ಲ, ನಮ್ ಬಾಸು. ಮತ್ತೆ ತಾವ್ಯಾರು? ನಾನು ಅವ್ರ PA. ತೂ ನೀನ್ ಜನ್ಮಕ್ಕಷ್ಟು ನೀನು ನಮಸ್ಕಾರ ಮಾಡಿದ್ ವೇಸ್ಟ್ ಆಗೋಯ್ತಲ್ಲ. ನಿನ್ ಬಾಸ್ ಕೈಲಿ ಫೋನ್ ಕೊಡು. ಜಸ್ಟ್ ಮಿನಿಟ್ ಬಾಸ್. ಇಂಡಿಯಾದಲ್ಲಿರೋ ಮಂಡ್ಯದಿಂದ ಯಾರೋ ಫೋನ್ ಮಾಡಿದ್ದಾರೆ. ಯಾ ಕಮಿಂಗ್. ಕಬುಲ, ನೀನು ಒಳ್ಳೆ ನಟನಿಯೇ. ಎಲ್ಲ ನಿಮ್ಮ ಆಶೀರ್ವಾದ. ತೊಂದರೆ ಇಲ್ಲ. ಎಸ್, ನಾನು ಸ್ಪೀಕಿಂಗ್. ನಾನು ಊರ್ಗೌಡ ಸ್ಪೀಕಿಂಗು. ಯಾರ ಗೌಡ? ಊರ್ಗೌಡ. ಐ ಗಾಟ್ ಇಟ್. ಎಲ್ಲಿ ಗೌಡ್ರೆ? ಭಾಷೆ ಸ್ಪಷ್ಟತೆ ಇರ್ಲಿ, ಅದು ಹೇಳಿ ಗೌಡ್ರೆ. ಗೊತ್ತಾಯ್ತು ಬಿಡಿ. ದಟ್ ಒನ್. ಸಾರಿ, ನನಗೆ ಅಷ್ಟು ಚೆನ್ನಾಗಿ ಕನ್ನಡ ಬರುವುದಿಲ್ಲ, ಸ್ವಲ್ಪ ಬರುತ್ತೆ. ಟೆಲ್ ಮಿ. ಅದೇ ಬುದ್ಧಿ, ಫಾರಿನ್ ಹಸುಗಳ ಕೊಡ್ತೀನಿ ನಿಂತಿದ್ರಲ್ಲ, ನಮ್ಮ ಊರ್ ಜನಗಳನ್ನೆಲ್ಲ ಒಪ್ಪಿಸ್ಬಿಡ್ತೀನಿ. ನಾಳೆನೆ ಬಂದ್ಬಿಡಿ. ಟ್ರೈ ಮೈ ಲೆವೆಲ್ ಬೇಸ್. ಓಕೆ, ನಾ ಈಗಲೇ ಇಂಡಿಯಾಗೆ ಫ್ಲೈಟಲ್ಲಿ ಬಂದು ಅಲ್ಲಿಂದ ಮಂಡ್ಯಗೆ ಬಸ್ಸಲ್ಲಿ ಬರ್ತೀನಿ. ಸರಿ ಬುದ್ಧಿ, ಬಿರ್ಬಿರ್ನೆ ಬಂದ್ಬಿಡಿ. ನಾವು ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು, ಗುಡ್ ಡೇ, ಬಾಯ್. ಸೋರ್ ಯಾಕಪ್ಪುಲ ಶ್ರೀ ಪಾರು ಇದೇನ್ ಬಾವು ಐರೋ ನೋಡ್ತಾ ಇರೋ ಕನ್ನಡ ಮಾತಾಡ್ತಿದ್ರಿ? ಅದು ಐರನ್ ಅಲ್ಲ, ಫಾರಿನ್ನು. ಹಿಡ್ಸ್ರಿ ಜಾಡ. ಅದು ನನ್ನ ಫ್ರೆಂಡ್ ಒಬ್ಬ ಇಂಡಿಯಾಗೆ ಗೊತ್ತವನೆ, ಅದಕ್ಕೆ ಅವನ ಜೊತೆಗೆ ಹಂಗೇ ಮಾತಾಡ್ತಾ ಇದ್ದಿ. ಯೋಡಕ್ಕೆ ಕಪ್ಪುಲ. ಹೌದೌದು ಪರ್ವರೆ, ಆದ್ರೆ ಅದೇನೋ ಇಂಡಿಯಾಗ್ ಬಂದು ಮಂಡ್ಯಾಗ್ ಬರ್ತೀನಿ ಅಂತಿದ್ರಿ. ಅದು ಅವ್ರ ಬಿಸ್ನೆಸ್ ಕೋಡ್ ವರ್ಡು, ನಿಮಗ್ ಗೊತ್ತಾಗಲ್ಲ. ಗೊತ್ತಾಗ್ದಿರಕ್ ನಾನೇನ್ ಎಡ್ಡಿ ಅನ್ಕಂಡ್ರ? ಆಯ್ತು ಬಿಡವ, ನಿನ್ ಶಾನೆ ಬುದ್ಧಿವಂತೆ ಅಂತ ಗೊತ್ತು. ನನ್ನ ಪಟಾಪಟಿ ಚಡ್ಡಿ ಬನ್ನಿನ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ತಾವ್ನಿ, ಅದಕ್ಕೆ ಹಂಗೆ ಮಾತಾಡ್ತಾ ಇದ್ದಿ. ಏನ್ ನಿನ್ ಪ್ರಾಬ್ಲಮ್ಮು? ಯೋನು ಇಲ್ಲ, ಇಟ್ಟಾಗದೆ ಬಂದ್ ಉಣ್ಣಿ. ಆಯ್ತು, ಕೈ ಕಾಲು ತೊಳ್ಕೊಂಬಂದು ಉಣ್ತೀವಿ. ನಾವು ಉಣ್ಬಿಟ್ಟೆ ಕೈ ಕಾಲು ತೊಳ್ಕೊತೀವಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.